ಪುನೀತ್ ಕೆರೆಹಳ್ಳಿ ಇಂಥ ಎಲ್ಲ ಪ್ರಮುಖರ ಮೇಲೆ ಮೊಕದ್ದಮೆಗಳನ್ನು ಹಾಕಿ ಹುನ್ನಾರವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ. ನಮಸ್ಕಾರ, ನಾನು BR ನಾಯ್ಡು. ಯಾವುದೇ ನಾಡಿನ ಶಾಸನ ಸಭೆ ಆ ನಾಡಿನ ಸಂಸ್ಕೃತಿ, ನ್ಯಾಯ ಮತ್ತು ನೈತಿಕತೆಯ ಪ್ರತಿಬಿಂಬವಾಗಿರಬೇಕು. ಅದು ಸಾರ್ವಜನಿಕ ಜೀವನದ ಮೌಲ್ಯಗಳನ್ನು ಪ್ರತಿಷ್ಠಾಪಿಸುವ ಅತ್ಯುನ್ನತ ವೇದಿಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಲಾಭಕ್ಕಾಗಿ ಅಪರಾಧ ಹಿನ್ನೆಲೆಯುಳ್ಳ ಪುನೀತ್ ಕೆರೆಹಳ್ಳಿಯಂತಹ ಸಮಾಜ ಘಾತಕ ವ್ಯಕ್ತಿಯನ್ನು ನಾಡಿನ ರಕ್ಷಕ, ಸಮಾಜದ ಆಸ್ತಿ ಎಂದು ಬಣ್ಣಿಸಿ ವಿಧಾನಸಭೆಯ ವೇದಿಕೆಯಲ್ಲಿ ಬಿಜೆಪಿ ಶಾಸಕರು ಪ್ರಸ್ತಾಪಿಸಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಮಾಡಿದ ಘೋರ ಅಪಮಾನವಾಗಿದೆ. ಪುನೀತ್ ಕೆರೆಹಳ್ಳಿ ಇಂಥ ಎಲ್ಲ ಪ್ರಮುಖರ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಮೊಕದ್ದಮೆಗಳನ್ನು ಹಾಕಿ ಆ ಜಿಲ್ಲೆಗಳಿಗೆ ಹೋಗಬಾರದು ಅನ್ನುವಂತ ಹುನ್ನಾರವನ್ನ ಸರ್ಕಾರ ಇವತ್ತು ಮಾಡ್ತಾ ಇದೆ. ಕ್ರಿಮಿನಲ್ಗಳ ಹೆಸರನ್ನು ಸದನದ ಚರ್ಚೆಗೆ ತರುವ ಮೂಲಕ ಕರ್ನಾಟಕ ವಿಧಾನಸಭೆಯ ಘನತೆ ಮತ್ತು ಗೌರವವನ್ನು ಮಣ್ಣು ಪಾಲು ಮಾಡಲಾಗುತ್ತಿದೆ. ಕನ್ನಡದ ನೆಲ, ಜಲ ಮತ್ತು ಭಾಷೆಯ ರಕ್ಷಣೆಯು ಪ್ರತಿಯೊಬ್ಬ ಕನ್ನಡಿಗನ ಪವಿತ್ರ ಕರ್ತವ್ಯ. ಆದರೆ ಪುನೀತ್ ಕೆರೆಹಳ್ಳಿಯಂತಹ ವ್ಯಕ್ತಿಗಳ ಚಟುವಟಿಕೆಗಳಲ್ಲಿ ಭಾಷೆಯ ಹಿತವೋ ಕನ್ನಡಿಗರ ಉದ್ಯೋಗದ ಕಾಳಜಿಯೋ ಸ್ಪಷ್ಟವಾಗಿ ಕಾಣುವುದಿಲ್ಲ. ಅವುಗಳು ಹೋರಾಟದ ಹೆಸರಿನಲ್ಲಿ ಮುಚ್ಚಿಡಲಾದ ದ್ವೇಷದ ಅಜೆಂಡಾಗಳಾಗಿರುವುದು ಇನ್ನಷ್ಟು ಸ್ಪಷ್ಟವಾಗಿದೆ. ಈ ವ್ಯಕ್ತಿಯ ಚಟುವಟಿಕೆಗಳು ಒಂದು ನಿರ್ದಿಷ್ಟ ಸಮುದಾಯದ ಮೇಲಷ್ಟೇ ಕೇಂದ್ರೀಕೃತವಾಗಿರುವುದು ಆತಂಕಕಾರಿ. ಇಂತಹ ಸಮಾಜಘಾತಕ ವ್ಯಕ್ತಿಗಳನ್ನು ಪೋಷಿಸುವುದು ಸಾಮಾಜಿಕ ಶಾಂತಿಗೆ ಮಾತ್ರವಲ್ಲ, ರಾಷ್ಟ್ರ ಭದ್ರತೆಯ ದೃಷ್ಟಿಯಿಂದಲೂ ಗಂಭೀರ ಸಮಸ್ಯೆಯಾಗಿದೆ. ನಾಗರಿಕರಾಗಿ ಅಕ್ರಮಗಳ ಕುರಿತು ಮಾಹಿತಿ ನೀಡುವುದು, ಕಾನೂನು ಕ್ರಮಕ್ಕೆ ಒತ್ತಾಯಿಸುವುದು ನಮ್ಮ ಹಕ್ಕು. ಆದರೆ ಕಾನೂನನ್ನು ಕೈಗೆತ್ತಿಕೊಂಡು ಬೀದಿಯಲ್ಲಿ ದಾಳಿ ನಡೆಸುವುದು ಸಂವಿಧಾನ ವಿರೋಧಿ ಕೃತ್ಯವಾಗಿದೆ. ಇದಕ್ಕಿಂತಲೂ ಹೆಚ್ಚು ಆತಂಕಕಾರಿ ಸಂಗತಿ ಎಂದರೆ ತಮ್ಮನ್ನು ವಿವೇಕಿಗಳು ಮತ್ತು ಪ್ರಜ್ಞಾವಂತರು ಎಂದುಕೊಳ್ಳುವ ಕೆಲವು ರಾಜಕಾರಣಿಗಳು ಇಂತಹ ಪುಂಡಾಟಿಕೆಗಳನ್ನು ಸಮರ್ಥಿಸುತ್ತಿರುವುದು. ಇದು ಅವರ ಮಾನಸಿಕ ದಾರಿದ್ರ್ಯವೋ ಅಥವಾ ನಮ್ಮ ಕಾನೂನು ವ್ಯವಸ್ಥೆಯ ಮೇಲಿನ ಆಳವಾದ ಅವಿಶ್ವಾಸವೋ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ನಮ್ಮ ನಾಡಿನ ಹೋರಾಟದ ಇತಿಹಾಸ ಹಿಂಸೆಯಿಂದಲ್ಲ, ಸಂವಿಧಾನಾತ್ಮಕ ನ್ಯಾಯ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳಿಂದ ರೂಪುಗೊಂಡದ್ದು. ಆ ಪರಂಪರೆಯನ್ನು ಉಳಿಸಬೇಕೆಂದರೆ ವ್ಯಕ್ತಿಗಳ ಕೃತ್ಯಗಳನ್ನು ಪ್ರಶ್ನಿಸುವ ನೈತಿಕ ಜವಾಬ್ದಾರಿ ನಮ್ಮದಾಗಬೇಕು. ನಾಡಿನ ಹೆಸರಿನಲ್ಲಿ ಸಮಾಜದ ಶಾಂತಿಯನ್ನು ಕದಡುವ ವ್ಯಕ್ತಿಗಳನ್ನು ರಾಜಕೀಯ ದಾಳವಾಗಿ ಬಳಸಿಕೊಳ್ಳುವ ರಾಜಕಾರಣಿಗಳು ಇರುವವರೆಗೆ ಸಮಾಜದ ಸ್ವಾಸ್ಥ್ಯ ಸುಧಾರಿಸುವುದು ಸಾಧ್ಯವಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.